ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆಯಿತು ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಸೊ ಇವಾಗ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಮಡಿಕೇರಿಗೆ ಇಂಟರ್ವ್ಯೂ ಶೂಟಿಂಗ್ ಹೋಗ್ತಾ ಇರುವಂಥ ಒಂದು ವಿಡಿಯೋ ಮಾಡ್ಕೊಂಡು ಇಟ್ಟಿದ್ದೆ, ಆದರೆ ಅದನ್ನು ಪೋಸ್ಟ್ ಮಾಡಿರಲಿಲ್ಲ. ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ. ಮಡಿಕೇರಿಗೆ ಬೆಳಗ್ಗೆ 6 ಗಂಟೆ 6:30ಗೆ ನಾವು ಮೈಸೂರನ್ನ ಬಿಟ್ವಿ. ಸೊ 6:30ಗೆ ಬಿಟ್ಟಿರೋದಕ್ಕೆ ಕಾರಣ ಏನು ತಿಂಡಿ ತಿಂದಿರಲಿಲ್ಲ. ಮಡಿಕೇರಿಗೆ ಹೋಗಿ ತಿಂಡಿ ತಿನ್ನೋಣ ಅಂತ ಮಡಿಕೇರಿಯಲ್ಲೇ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಇಂಟರ್ವ್ಯೂ ಸ್ಪಾಟ್ಗೆ ಹೋದ್ವಿ. ಅಲ್ಲೆಲ್ಲನೂ ರೆಡಿ ಆದಮೇಲೆ ಸರ್ ಕೂಡ ಬಂದಿದ್ದರು. ನಾನು ಇಂಟರ್ವ್ಯೂ ಮಾಡಿದ್ದು ಮಡಿಕೇರಿಯ IPS ಆಫೀಸರ್ ಕೆ ರಾಮರಾಜನ್ ಸರ್ ಅಂತ ಹೇಳಿ ಅವರನ್ನು ನಾನು ಇಂಟರ್ವ್ಯೂ ಮಾಡಿದೆ. ಇಂಟರ್ವ್ಯೂ ಎಲ್ಲ ಮುಗೀತು. ತುಂಬ ಚೆನ್ನಾಗಾಯಿತು ಅವ್ರ ಜೊತೆ ಮಾತಾಡಿದ್ದು. ಅವರ ಒಂದಷ್ಟು ಹಿಂದೆ ಅಂದರೆ ಅವ್ರ ಲೈಫಲ್ಲಿ ಏನಾಗಿತ್ತು ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೆ ಅಂತ ನನಗೆ ತುಂಬ ಖುಷಿ ಕೊಡ್ತು. ನೆಕ್ಸ್ಟು ಅವರು ಏನೋ ಮಾತಾಡ್ಕೋತಾ ಇದ್ದರು. ಆವಾಗ ನಾನು ಈಚೆ ಬಂದು ಸ್ವಲ್ಪ ವೀಡಿಯೋನೆಲ್ಲ ತೊಗೊಂಡೆ. ಯಾವ ಥರ ಇತ್ತು ಆಫೀಸು, ಎಷ್ಟು ಸೈಲೆಂಟಾಗಿತ್ತು ಅಂದರೆ ನನಗಂತೂ ಭಯನೇ ಆಗ್ತಾಯಿತ್ತು. ಹಾಗೂ ನಾನು ಸ್ವಲ್ಪ ವೀಡಿಯೋಗಳನ್ನ ಮಾಡಿಕೊಂಡೆ. ಫೈನಲಿ ಅವರೆಲ್ಲ ಬಂದಮೇಲೆ ನಾನು ಮಾತ್ರ ಏನೂ ತೊಗೊಂಡೇ ಹೋಗ್ತಾ ಇರಲಿಲ್ಲ. ಫುಲ್ಲು ಚೆನ್ನಾಗಿ ನನ್ನ ಟ್ರೀಟ್ ಮಾಡ್ತಾಯಿದ್ರು. ಒಂದು ಐಪ್ಯಾಡ್ ಹಿಡ್ಕೊಂಡು ಅವ್ರಿಗೆ ಅದು ಭಾರ ಆಗಿಬಿಡುತ್ತೆ ಅನ್ನೋ ಒಂದು ರೇಂಜಲ್ಲಿ ಹಿಡ್ಕೊಂಡು ಹೋಗ್ತಾಯಿದ್ದೆ. ಅಣ್ಣಂದ್ರಿದ್ರೆ ಇದೊಂಥರ ಬೆನಿಫಿಟ್ ನಮಗೆ, ತಂಗಿರ ಕೈಲಿ ಏನೂ ಕೆಲಸ ಮಾಡ್ತಲ್ಲ. ನೆಕ್ಸ್ಟ್ ಅದಾದಮೇಲೆ ಈಚೆ ಬಂದ್ವಿ. 11:30ಗೆ ಒಳಗೆ ಹೋಗಿದ್ದು, 4:15ಗೆ ಈಚೆ ಬಂದ್ವಿ. ಏನೂ ತಿಂದಿರಲಿಲ್ಲ, ಫುಲ್ಲು ಟಯರ್ಡ್ ಆಗೋಗಿತ್ತು. ನೆಕ್ಸ್ಟು ಅದಾದಮೇಲೆ ಈಚೆ ಎಲ್ಲ ಹಿಂಗಿತ್ತು, ಮಡಿಕೇರಿ ವ್ಯೂನ ನೋಡಿಕೊಂಡು ಫುಲ್ಲು ಗಾಳಿ ಎಲ್ಲ ಚೆನ್ನಾಗಿ ಬೀಸ್ತಾ ಇತ್ತು. ಸೊ ನಾವು ಪುನಃ ಕಾರ್ ಹತ್ಕೊಂಡು ಒಂದೊಳ್ಳೆ ಊಟ ಮಾಡೋಣ ಅಂತ ಹುಡುಕ್ತಾ ಇದ್ವಿ. ಅವತ್ತು ನಮ್ಮ ಜೊತೆ ಬಂದಿದ್ದ ನಮ್ಮ ಅಣ್ಣಂದ್ರು ಯಾರು ಕೂಡ ಚಿಕನ್ ಮಟನ್ ಏನೂ ತಿಂತಾ ಇರಲಿಲ್ಲ. ಅವತ್ತು ಐ ಥಿಂಕ್ ಗುರುವಾರ ಅಥವಾ ಶನಿವಾರ ಆಗಿತ್ತು ಅಂತ ಕಾಣಿಸುತ್ತೆ. ಸೊ ಅದಕ್ಕೆ ಅವ್ರು ಯಾರೂ ಚಿಕನ್ ಮಟನ್ನ ತಿಂತಾ ಇರಲಿಲ್ಲ. ನಾವು ಒಂದೊಳ್ಳೆ ವೆಜ್ ಹೋಟೆಲ್ಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ವಿ. ಇದೇ ಆ ಹೋಟೆಲು. ಈಚೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ವ್ಯೂ ಅಂತ ಹೇಳಿ ಅದೊಂದು ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ನಾನು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದ್ದೆ, ಅದಕ್ಕೆ ನನ್ನದೇ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇದಾದಮೇಲೆ ಹೊಟ್ಟೆ ಹಸಿವಾಗಿರೋದಕ್ಕೂ ಅಲ್ಲೂ ಊಟ ಬಂದಿದ್ದಕ್ಕೂ ಸ್ವರ್ಗನೇ ಸಿಕ್ತು ಅನ್ನೋ ಒಂದು ಫೀಲಲ್ಲಿದ್ವಿ. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮಡಿಕೇರಿ ಬಿಟ್ವಿ. ಅದಾದಮೇಲೆ ನಾನು ನಮ್ಮ ಚಿಕ್ಕಮ್ಮನ ಮನೇಲಿ ಕೂಡ ಹಬ್ಬ ಇತ್ತು ಅಂತ ಅಲ್ಲಿಗೆ ಹೋಗಿ ರೀಚ್ ಆಗಿ ಫ್ರೆಶ್ ಅಪ್ ಆಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು, ನಾನಂತೂ ಚಿಕನ್ ಮಟನ್ ತಿಂತೀನಿ ಎಲ್ಲ ವಾರನೂ. ಸೊ ಚಿಕನ್ ಮಟನ್ ತಿಂದ್ಕೊಂಡು ಟೆರೆಸ್ ಮೇಲೆ ನನ್ನ ತಮ್ಮಂದರು ನಮಗೆ ಅಂತ ಹೇಳಿ, ಅಂದರೆ ಇವಾಗ ಫುಲ್ಲು ಸಮ್ಮರ್ ಆಗಿರೋದ್ರಿಂದ ಸೆಕೆ ಅಂತ ಹೇಳಿ ಈ ಥರ ಅರೇಂಜ್ ಮಾಡಿದ್ರು. ಅದು ನನ್ನ ಆವತ್ತಿನ ದಿನ ಆಗಿತ್ತು. ಇದು ಮಡಿಕೇರಿ ಇಂಟರ್ವ್ಯೂಗೆ ಹೋಗಿದ್ದು ಬಂದ ದಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್.